18ನೇ ಸೀಸನ್ ಐಪಿಎಲ್ ಮೊದಲ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡಿಫೆನ್ಸಿವ್ ಚಾಂಪಿಯನ್ ಕೋಲ್ಕತ್ತಾ ತಂಡಕ್ಕೆ ನೀರು ಕುಡಿಸಿತ್ತು. ಕಳೆದ 2 ವರ್ಷಗಳಲ್ಲಿ ಆರ್ಸಿಬಿ ವಿರುದ್ಧ ಸತತವಾಗಿ ಗೆದ್ದಿದ್ದಂತ ಕೆಕೆಆರ್ ತವರಿನಲ್ಲೇ ಮಣ್ಣು ಮುಕ್ಕಿತ್ತು. ಬಟ್ ಆವತ್ತಿನ ಪಂದ್ಯದಲ್ಲಿ ಬೆಂಗಳೂರು ಟೀಮ್ ಗೆದ್ದದಕ್ಕಿಂತ ಆರ್ಸಿಬಿ ಪರ ಭುವನೇಶ್ವರ್ ಕುಮಾರ್ ಯಾಕೆ ಆಡಲಿಲ್ಲ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿತ್ತು. ಹಾಗಾದ್ರೆ ಮುಂದಿನ ಪಂದ್ಯದಲ್ಲಿ ಭುವಿ ಅಖಾಡಕ್ಕಿಳಿತಾರ? ಪಂದ್ಯದ ಟಿಕೆಟ್ ಖರೀದಿ ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕೆಕೆಆರ್ ವಿರುದ್ಧ ಇನಾಗ್ಯುರೇಷನ್ ಪಂದ್ಯದಲ್ಲಿ ಗೆದ್ದು ಬೀಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಚೆನ್ನೈ ವಿರುದ್ಧ ತನ್ನ 2ನೇ ಪಂದ್ಯಕ್ಕೆ ರೆಡಿ ಆಗ್ತಾ ಇದೆ. ಅತ್ತ ಮುಂಬೈ ತಂಡವನ್ನ ಮಣಿಸಿರುವಂತಹ ಸಿಎಸ್ಕೆ ಕೂಡ ಗೆಲುವಿನ ಜರ್ನಿಯನ್ನ ಕಂಟಿನ್ಯೂ ಮಾಡುವಂತ ನಿರೀಕ್ಷೆಯಲ್ಲಿದೆ. ಮಾರ್ಚ್ 28 ಅಂದ್ರೆ ಇದೇ ಶುಕ್ರವಾರ ಚಪಾಕ್ ಮೈದಾನದಲ್ಲಿ ಈ 2 ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಲಾಸ್ಟ್ ಸೀಸನ್ ಅಲ್ಲಿ ಚೆನ್ನೈ ತಂಡವನ್ನ ಮಣಿಸಿ ಪ್ಲೇ ಆಫ್ಗೆ ಎಂಟ್ರಿ ಪಡೆದಿದ್ದಂತ ಆರ್ಸಿಬಿ ಇದೀಗ ಮತ್ತೊಮ್ಮೆ ಚೆನ್ನೈ ವಿರುದ್ಧ ಗೆಲ್ಲುವಂತ ಉತ್ಸಾಹದಲ್ಲಿದೆ. ಈಗಾಗಲೇ ಚೆನ್ನೈ ಫ್ರಾಂಚೈಸಿ ಟಿಕೆಟ್ಗಳನ್ನು ಕೂಡ ಮಾರಾಟವನ್ನ ಮಾಡ್ತಿದೆ. ಸ್ಟಾರ್ಟಿಂಗ್ ಪ್ರೈಸ್ $1,700 ಫಿಕ್ಸ್ ಮಾಡಲಾಗಿದೆ. ಸಿಎಸ್ಕೆ ಅಧಿಕೃತ ವೆಬ್ಸೈಟ್ ಮೂಲಕ ಬುಕ್ ಮಾಡಿಕೊಳ್ಳಬಹುದು ಟಿಕೆಟ್ಗಳನ್ನ. ಕೆಎಂಕೆ ಟೆರೆಸ್ ಟಿಕೆಟ್ ಬೆಲೆ $7,500 ಇರಲಿದೆ. ಚೆನ್ನೈ ವಿರುದ್ಧ ಕಣಕ್ಕಿಳಿತಾರೆ ಸ್ವಿಂಗ್ ಕಿಂಗ್ ಭುವನೇಶ್ವರ್. ಆರ್ಸಿಬಿ ಬೌಲಿಂಗ್ ಟೀಮ್ ಮುನ್ನಡೆಸುವಂತ ಜವಾಬ್ದಾರಿಯನ್ನು ಹೊತ್ತಿರುವಂತ ಭುವನೇಶ್ವರ್ ಕುಮಾರ್ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ. ಬಟ್ ಈಗ ಅದೇ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಆಡೋಕೆ ರೆಡಿಯಾಗಿದ್ದಾರೆ. ಪ್ರಾಕ್ಟೀಸ್ ಟೈಮಲ್ಲಿ ಸಣ್ಣ ಗಾಯಕ್ಕೆ ತುತ್ತಾಗಿದ್ದಂತ ಭುವಿ ಮೊದಲ ಪಂದ್ಯದಿಂದ ಹೊರಗುಳಿದಿದ್ರು. ಇದೀಗ ಕಂಪ್ಲೀಟ್ ಫಿಟ್ ಅಂಡ್ ಫೈನ್ ಆಗಿದ್ದು ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ. ತಂಡದ ಪ್ರಮುಖ ಬೌಲರ್ ಆಗಿರುವಂತ ಭುವನೇಶ್ವರ್ ಕುಮಾರ್ಗೆ ಜೋಸ್ ಹೇಜಲ್ವುಡ್ ಮತ್ತು ಯಶ್ ದಯಾಳ್ ಪೇಸರ್ಗಳಾಗಿ ಸಾಥ್ ಕೊಡ್ತಾರೆ. ಭುವಿ ತಂಡಕ್ಕೆ ಎಂಟ್ರಿ ಕೊಟ್ರೆ ರಸಿಕ್ದಾರ್ ಸಲಾಂ ಅವರು ಹೊರಗುಳಿಬೇಕಾಗುತ್ತೆ. ಈ ಒಂದು ಬದಲಾವಣೆ ಹೊರತುಪಡಿಸಿದ್ರೆ ಉಳಿದಂತೆ ಮೊದಲ ಪಂದ್ಯದಲ್ಲಿ ಆಡಿರುವಂತಹ ತಂಡವೇ ಇಲ್ಲಿ ಕೂಡ ಕಣಕ್ಕಿಳಿಯುವಂತ ಸಾಧ್ಯತೆ ಹೆಚ್ಚಿದೆ. ಐಪಿಎಲ್ ನಲ್ಲಿ ಈವರೆಗೂ ಕೂಡ ಭುವನೇಶ್ವರ್ ಕುಮಾರ್ 176 ಪಂದ್ಯಗಳನ್ನು ಆಡಿದ್ದಾರೆ. ಈ ಟೈಮಲ್ಲಿ ಒಟ್ಟು 181 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. 19 ರನ್ಗಳಿಗೆ 5 ವಿಕೆಟ್ ಪಡೆದಿರುವುದೇ ಅವರ ಬೆಸ್ಟ್ ಸ್ಪೆಲ್ ಆಗಿದೆ. ಆರ್ಸಿಬಿ ವಿರುದ್ಧ ಮೇಲುಗೈ ಸಾಧಿಸಿರುವ ಚೆನ್ನೈ. ಬೆಂಗಳೂರು ಮತ್ತು ಚೆನ್ನೈ ಮ್ಯಾಚ್ ಅಂದ್ರೆ ಅದರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ನಲ್ಲೇ ಇರುತ್ತೆ. ಐಪಿಎಲ್ ನಲ್ಲಿ ಈ ತಂಡಗಳ ನಡುವೆ ಇದುವರೆಗೆ 33 ಪಂದ್ಯಗಳು ನಡೆದಿವೆ. ಇದರಲ್ಲಿ ಚೆನ್ನೈ ತಂಡ ಹೆಚ್ಚಿನ ಪಂದ್ಯಗಳನ್ನ ಗೆದ್ದು ಆರ್ಸಿಬಿ ವಿರುದ್ಧ ಪ್ರಾಬಲ್ಯವನ್ನ ಮೆರೆದಿದೆ. ಚೆನ್ನೈ ಒಟ್ಟು 21 ಸಲ ಆರ್ಸಿಬಿ ವಿರುದ್ಧ ಗೆದ್ದು ಬೀಗಿದೆ. ಆರ್ಸಿಬಿ ತಂಡ ಗೆಲುವಿನ ಲೆಕ್ಕಾಚಾರದಲ್ಲಿ ಹಿಂದೆ ಬಿದ್ದಿದ್ದು 11 ಪಂದ್ಯಗಳಲ್ಲಿ ಮಾತ್ರ ಸಿಎಸ್ಕೆ ವಿರುದ್ಧ ಗೆಲುವನ್ನು ದಾಖಲಿಸಿದೆ. 1 ಪಂದ್ಯ ಫಲಿತಾಂಶ ಕಾಣದೆ ರದ್ದಾಗಿದೆ. ಬಟ್ ಈ ಸಲ ಹೊಸ ಕ್ಯಾಪ್ಟನ್, ಹೊಸ ಟೀಮ್ ಜೊತೆ ಫಸ್ಟ್ ಮ್ಯಾಚ್ ಅಲ್ಲೇ ಗೆದ್ದಿರುವಂತ ಆರ್ಸಿಬಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ಈ ಸೀಸನ್ ನಲ್ಲಿ 2 ತಂಡಗಳು ಒಂದೊಂದು ಗೆಲುವನ್ನ ಸಾಧಿಸಿದ್ದು 2ನೇ ಗೆಲುವಿಗಾಗಿ ಎದುರು ನೋಡ್ತಾ ಇವೆ. ಬೆಂಗಳೂರು ತಂಡಕ್ಕೆ ಭುವನೇಶ್ವರ್ ಕುಮಾರ್ ಕಮ್ಬ್ಯಾಕ್ ಮಾಡಿರೋದು ಆನೆ ಬಲ ಬಂದಂತಾಗಿದೆ. ಗೆಲುವಿನ ಫೇವರೇಟ್ ಟೀಮ್ ಎನಿಸಿಕೊಳ್ತಾ ಇದೆ. ಸೊ ಈ ಪಂದ್ಯದಲ್ಲಿ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.